ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾದ ನರಸಿಂಹಮೂರ್ತಿರವರು ಇಂದು ಸರ್ಕಾರಿ ಸೇವೆಯಿಂದ ನಿವೃತ್ತಗೊಂಡಿದ್ದು, ಇಂದು ಹೆಬ್ಗೋಡಿ ನಗರಸಭೆ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾದ ನರಸಿಂಹಮೂರ್ತಿರವರಿಗೆ ಹೆಬ್ಗೋಡಿ ನಗರಸಭೆಯ ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರುಗಳು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಪೌರ ನೌಕರರು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರ ನೌಕರರ ಸಂಘದ ವತಿಯಿಂದ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾದ ನರಸಿಂಹಮೂರ್ತಿರವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಈ ವೇಳೆ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾದ ನರಸಿಂಹಮೂರ್ತಿರವರು ಮಾತನಾಡಿ, ಕಳೆದ 20 ವರ್ಷಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಆದರೆ ಹೆಬ್ಗೋಡಿ ನಗರಸಭೆಯೇ ಕಳೆದ 5 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ದೇನೆ. ಜೊತೆಗೆ ಇಲ್ಲಿಯೇ ಸಹ ನಿವೃತ್ತಿಗೊಳ್ಳುತ್ತಿರುವುದು ನನಗೆ ಸಂತೋಷ ತಂದಿದೆ ಎಂದರು. ಇನ್ನು ಹೆಬ್ಗೋಡಿ ನಗರಸಭೆಯ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಪೌರ ನೌಕರರು ನನಗೆ ತುಂಬಾ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಇನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮತ್ತು ಪೌರ ನೌಕರರು ಮಾತನಾಡಿ, ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾದ ನರಸಿಂಹಮೂರ್ತಿರವರು ಕಳೆದ 5 ವರ್ಷಗಳಿಂದ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಹೆಬ್ಗೋಡಿ ನಗರಸಭೆಯ ಅಭಿವೃದ್ಧಿ ಪ್ರಾಮಾಣಿಕ ಶ್ರಮಿಸಿದ್ದು, ಭಗವಂತ ಅವರಿಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಯ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ಪಿ ರಾಮಚಂದ್ರ, ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಕೆಪಿ ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಹೆಬ್ಗೋಡಿ ಡಾಕ್ಟರ್ ಜಯರಾಮ್, ನಗರಸಭೆ ಸದಸ್ಯರು, ಸ್ಥಳೀಯ ಮುಖಂಡರು, ಅಧಿಕಾರಿಗಳು, ಪೌರ ನೌಕರರು ಭಾಗವಹಿಸಿದರು.
ಸಂಜೆ 5:30 ನಂತರ ನಿವೃತ್ತಿ ಜೀವನ ಕಾಲಿಡ್ತಾರೆ. ಅವ್ರಿಗೆ ಈ ಶುಭ ಸಂದರ್ಭದಲ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಮತ್ತು ಇವತ್ತೇನು ಅವರ ಜೀವನದಲ್ಲಿ, ಅವರ ವೃತ್ತಿ ಜೀವನದಲ್ಲಿ ಸರ್ಕಾರದ ಸೇವೆಗಳನ್ನ ಏನು ಮಾಡ್ಕೊಂಡು ಬಂದಿದ್ದಾರೆ, ಅದರಲ್ಲಿ ಭಾಳ ಕಷ್ಟಗಳು ಮತ್ತು ಸುಖಗಳು ಎಲ್ಲ ಇರ್ತವೆ. ಅದರಲ್ಲಿ ಅನ್ಯೋನ್ಯವಾಗಿ ಮಾಡಿಕೊಂಡು ಅದರ ಜೊತೆಗೆ ನಮ್ಮ ಗುತ್ತಿಗೆದಾರರು ಕೂಡ ಸಹಕಾರದಿಂದ ಗುತ್ತಿಗೆದಾರರಿಗೆ ಸಹಕಾರ ಕೊಟ್ಟು ನಮ್ದು ಏನೇ ಕೆಲಸ ಕಾರ್ಯಗಳಿರಲಿ, ಏನಾದರೂ ಫೈಲ್ಗಳಲ್ಲಿ ತಪ್ಪು ಒಪ್ಪುಗಳಿದ್ದರೆ ಇಂಥದ್ದು ಸರಿ ಇಲ್ಲ, ಅದನ್ನು ಸರಿ ಮಾಡಿಸ್ಕೊಂಡು ಬನ್ನಿ ಅಂತೇಳಿ ರೆಡಿ ಮಾಡಿಕೊಟ್ಟು ಗುತ್ತಿಗೆದಾರರಿಗೆ ಕೆಲಸಗಳನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದರೆ, ನಮಗೆ ಭಾಳ ಪ್ರಿಯವಾದ ಸಾಹೇಬರು. ಇವತ್ತೂ ಅವ್ರಿಗೆ ನಾನು ಅಂದ್ಕೊಂಡೆ ಇವಾಗ ಅಪಾಯಿಂಟ್ ಆಗಿ 10-15 ವರ್ಷ ಆಗಿರಬೇಕು. ಇನ್ನೂ 10-15 ವರ್ಷ ಇರೋತಕ್ಕಂಥ ಯಂಗ್ ಪರ್ಸನ್ ಥರ ಇದ್ದಾರೆ. ಅವ್ರಿಗೆ ಈ ವೃತ್ತಿ ಜೀವನದಲ್ಲಿ ಏನು ನಿವೃತ್ತಿ ಜೀವನ ಏನು ಕಾಲಿಡ್ತಾ ಇದ್ದಾರೆ, ಅವರ ಕುಟುಂಬದ ಜೊತೆ ಕಾಲ ಕಳೀಲಿ ಅಂತ ಸರ್ಕಾರಗಳು ಒಂದು ವಯೋಮಿತಿ ನಿರ್ಧಾರ ಮಾಡಿ ಈ ಸಂದರ್ಭದಲ್ಲಿ ಅವ್ರಿಗೆ ನಿವೃತ್ತಿ ಜೀವನ ಆರಂಭಿಸ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಎಲ್ಲ ನಮ್ಮ ಗುತ್ತಿಗೆದಾರರ ಪರವಾಗಿ ಅವ್ರಿಗೆ ಶುಭಾಶಯನ ತಿಳಿಸ್ತಾ ಅವರ ಜೀವನ ಸುಖಕರವಾಗಿರಲಿ ಮುಂದೆ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ನಿಮಗೆಲ್ಲ ತಿಳಿದಿರೋ ಇವತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿಯರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಮತ್ತು ನಗರಸಭೆಯ ಹೆಬ್ಬಗೋಡಿಯ ಕೆಲವರು ಹಿತೈಷಿಗಳು, ನನ್ನ ಸ್ನೇಹಿತರು ಬಂದು ಇವತ್ತು ನಾನು ರಿಟೈರ್ಡ್ ಆಗ್ತಾಯಿದ್ದರಿಂದ ನನಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿದ್ದಾರೆ. ಮೊದಲಾಗಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ನಾನಿಲ್ಲಿ ಹೆಬ್ಬಗೋಡಿನಲ್ಲಿ ಮೊದಲನೇ ಅವಧಿಯಲ್ಲಿ 2 ವರ್ಷ, ಎರಡನೇ ಅವಧಿಯಲ್ಲಿ 2 ವರ್ಷ, ಒಟ್ಟು 4 ವರ್ಷ, ಸುಮಾರು 4.5 ವರ್ಷ ಕೆಲಸ ಮಾಡಿದ್ದೀನಿ. ಈ ಅವಧಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ಮಾಡಿದ್ದೀನಿ. ಅದಕ್ಕೆ ಎಲ್ಲ ಸದಸ್ಯರು ಸಹಕಾರವನ್ನು ನೀಡಿದ್ದಾರೆ, ಸಾರ್ವಜನಿಕರು ಸಹಕಾರ ನೀಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅಂದರೆ ಇಲ್ಲಿ ನನಗೆ ಹೆಚ್ಚು ಕೆಲಸ ಮಾಡೋದಕ್ಕೆ ಹೆಚ್ಚು ಖುಷಿ ತಂದಂಥ ಜಾಗ. ಎಲ್ಲ ಸುಮಾರು 6-7 ಮುನ್ಸಿಪಾಲ್ಟಿಲಿ ಕೆಲಸ ಮಾಡಿದ್ದೀನಿ. ಇದು ಹೆಚ್ಚು ಖುಷಿ ತಂದಂಥ ನಗರಸಭೆ. ಅದೇನೋ ಗೊತ್ತಿಲ್ಲ, ಅದು ಯಾವ ಶಕ್ತಿ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸ್ಫೂರ್ತಿಯನ್ನು ಕೊಡ್ತೋ, ಶಕ್ತಿಯನ್ನು ಕೊಡ್ತೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ಸತತ 2.5-4 ವರ್ಷ ಯಾವುದೇ ಸಮಸ್ಯೆ ಇಲ್ದಂಗೆ ಕೆಲಸ ಮಾಡಿದ್ದೀನಿ. ಈ ಒಂದು ನಿವೃತ್ತಿಯ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರಿಗೆ, ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಇಲ್ಲಿ ನಗರಸಭೆ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ನನ್ನ ಹಿತೈಷಿಗಳಿಗೆ ವಂದನೆಗಳು ಅರ್ಪಿಸುತ್ತೇನೆ. ಹೆಬ್ಬಗೋಡಿ ನಗರಸಭೆಯ ಪೌರಾಯುಕ್ತರು ಇಂದು ತಮ್ಮ ವೃತ್ತಿ ಜೀವನವನ್ನು ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ನಿವೃತ್ತರಾಗಿದ್ದಾರೆ. ಅವರು ಹೆಬ್ಬಗೋಡಿ ನಗರಸಭೆಗೆ ಸುಮಾರು 5 ವರ್ಷಗಳ ಕಾಲ ಪೌರಾಯುಕ್ತರಾಗಿ ದುಡಿದು ಹೆಬ್ಬಗೋಡಿ ನಗರಸಭೆಯನ್ನು ಬಹಳ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಅವರಿಗೆ ಈ ಒಂದು ಹೆಬ್ಬಗೋಡಿ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರ ಮತ್ತು ನಮ್ಮ ಹೆಬ್ಬಗೋಡಿ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅವರು ಇಂದು ನಿವೃತ್ತಿ ಆಗಿ ಮುಂದೆ ಅವರು ಜೀವನ ಏನಂದರೆ ಅವರ ಒಂದು ಸಂಸಾರ ಜೊತೆಯಲ್ಲಿ ಇದ್ದು ಒಳ್ಳೆಯ ರೀತಿಯಾಗಿ ಜೀವನ ನಡೆಸಲಿ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಅವರಿಗೆ ಕಾಪಾಡಲು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳಲು ಇಚ್ಛೆಪಡ್ತೀನಿ. ಇಂದು ನಮ್ಮ ಪೌರಾಯುಕ್ತರಾದ ನರಸಿಂಹಮೂರ್ತಿಯವರು ನಿವೃತ್ತಿ ಹೊಂದಿದ್ದಾರೆ. ಅವ್ರಿಗೆ ನಿವೃತ್ತಿ ಜೀವನ ಸುಖವಾಗಿರಲಿ ಅಂತ ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಮತ್ತು ಹೆಬ್ಬಗೋಡಿಯ ನಮ್ಮ ಪೌರಾಯುಕ್ತರ ಹಿತೈಷಿಗಳು ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಊರಿನ ಗಣ್ಯರು ಎಲ್ಲರೂ ಬಂದು ಅವ್ರಿಗೆ ಬೀಳ್ಕೊಡುಗೆ ಕೊಟ್ಟರು. ಅವರ ನಿವೃತ್ತಿ ಜೀವನ ಸುಖವಾಗಿರಲಿ. ಅವರ ಹೆಬ್ಬಗೋಡಿಯಲ್ಲಿ ಏನು 5 ವರ್ಷ ಸೇವೆ ಮಾಡಿದ್ದಾರೆ ಅದನ್ನು ನಾವು ನೆನೆಸ್ಕೊಳ್ತೀವಿ. ಇನ್ನು ಮುಂದೆ ಅವರು ನಿವೃತ್ತಿ ಜೀವನ ಸುಖವಾಗಿರಲಿ. ಈ ದಿನ ನಮ್ಮ ಹೆಬ್ಬಗೋಡಿ ನಗರಸಭೆಯ ಪೌರಾಯುಕ್ತರಾದಂಥ ನರಸಿಂಹಮೂರ್ತಿ ಸರ್ ಅವರ ನಿವೃತ್ತಿ ದಿನ. ಹೀಗಾಗಿ ಅವರು ಕಳೆದ 5 ವರ್ಷಗಳಿಂದ ಹೆಬ್ಬಗೋಡಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಾರ್ವಜನಿಕರಿಗೆ ಉತ್ತಮವಾಗಿ ಸ್ಪಂದಿಸಿ
ಸಾರ್ವಜನಿಕರ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಸದಾ ನಮ್ಮ ಹೆಬ್ಬಗೋಡಿ ಜನತೆ ಅವರಿಗೆ ಚಿರಋಣಿಯಾಗಿ ಇರ್ತೇವೆ. ಅವರ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈ ದಿನ ನಮ್ಮ ಹೆಬ್ಬಗೋಡಿ ನಗರಸಭಾ ಪೌರಾಯುಕ್ತರು ಏನಿದ್ದಾರೆ ಅವರು ನಿವೃತ್ತಿ ಹೊಂದುವಂಥ ದಿನ ಆಗಿದೆ. ಈ ಒಂದು ದಿನಕ್ಕೆ ನಮ್ಮ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳೆಲ್ಲ ಸೇರಿ ಅವ್ರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಈಗಾಗಲೇ ಎರಡು ಅವಧಿಯಲ್ಲಿ ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಸೇವೆಯನ್ನು ಈ ಭಾಗದಲ್ಲಿ ಸಲ್ಲಿಸಿ ಉತ್ತಮವಾದ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರ್ತಾರೆ. ಇನ್ನು ಮುಂದೆಯೂ ಸಹ ಅವ್ರ ನಿವೃತ್ತಿ ಜೀವನ ಉತ್ತಮವಾಗಿರಲಿ, ಆರೋಗ್ಯ ಐಶ್ವರ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ, ಮತ್ತು ನಮಗೆಲ್ಲರಿಗೂ ಅವರು ಇನ್ನು ಮುಂದೆನೂ ಯಾವುದೇ ವಿಚಾರದಲ್ಲಿ ಮಾರ್ಗದರ್ಶನ ನೀಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಏನು ನಮ್ಮ ನಗರಸಭೆ ಆಯುಕ್ತರಾದಂತಹ ನರಸಿಂಹಮೂರ್ತಿ ಸರ್ ಅವರು ನಿವೃತ್ತಿ ಹೊಂದಿರ್ತಾರೆ. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಮುಂದಿನ ಜೀವನ ಅವ್ರಿಗೆ ಸುಖಗಮವಾಗಿರಲಿ ಅಂತ ಬಯಸ್ತೇವೆ. ನಾನು ತಿಳಿದಂತೆಗೆ ನಾವು ಅತಿ ಕಿರಿಯ ಕಾಂಟ್ರಾಕ್ಟ್ರು, ಅಂದರೆ ಸ್ವಲ್ಪದಿಂದ ಕಾಂಟ್ರಾಕ್ಟ್ರು, ಸೀನಿಯರ್ ಕಾಂಟ್ರಾಕ್ಟ್ರ್ ಏನೋ ಅಲ್ಲ. ನಾವು ಇಂಥ ಆಯುಕ್ತರನ್ನು ನಾವೆಲ್ಲೂ ನೋಡಿಲ್ಲ. ಏನಕ್ಕೆ ಅಂದರೆ ನಾವೇನೇ ಕೆಲಸ ಕಾರ್ಯಗಳು ಮಾಡಿರ್ಬೇಕಾದ್ರೆ ನಮ್ಮ ಏನೇ ತಪ್ಪಿದ್ರು ಕೂಡ ತಿದ್ದಿ ಹೇಳಿ ಈ ಥರ ಅಲ್ಲ, ಈ ಥರ ಮಾಡಬೇಕು ಅಂಥೇಳಿ ಎಲ್ಲದನ್ನು ಒಂದು ಮಾರ್ಗದರ್ಶನ ನೀಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಏನೇ ಬಿಲ್ಸ್ ಪೆಂಡಿಂಗ್ ಇಲ್ದಿರ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿರ್ತಾರೆ. ಇವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ.